ಫ್ರೆಂಡ್ಸ್, ನಾವಿವತ್ತು ಸುವರ್ಣಗಡ್ಡೆಯಲ್ಲಿ ಫ್ರೈ ಮಾಡ್ಕೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ. ಇದಕ್ಕೆ ನಾವು ಕ್ಲೀನ್ ಮಾಡೋದಕ್ಕೋಸ್ಕರ ಎಣ್ಣೆನ ಅಪ್ಲೈ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಇದು ಸುವರ್ಣಗಡ್ಡೆ ನಾವು ಟಚ್ ಮಾಡಿದ ತಕ್ಷಣ ನಿಮಗೆ ಗೊತ್ತು ತುರ್ಕೆ ಸ್ಟಾರ್ಟ್ ಆಗುತ್ತೆ ಕೈಯೆಲ್ಲನು. ಅದಕ್ಕೆ ಈ ತರ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ನಾವು ಇದನ್ನ ಟಚ್ ಮಾಡೋದ್ರಿಂದ ನಮ್ಗೆ ಏನು ಪ್ರಾಬ್ಲಮ್ಸ್ ಆಗಲ್ಲ. ಇದು ಫಸ್ಟ್ ಇದ್ರ ಮೇಲಿರೋ ಹೊಟ್ಟೆಲ್ಲ ತೆಗೆದ್ಬಿಡೋಣ. ಆಯಿಲ್ ಹಾಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಆಮೇಲೆ ನಾನೀಗ ಇದನ್ನ ಬೇಯಿಸ್ಕೊಂತ ಇದ್ದೀನಿ, ಸುವರ್ಣಗಡ್ಡೆನ ಬೇಯಿಸ್ಕೊಂತ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಬಟ್ಲಲ್ಲಿ ನೀರಿಟ್ಟು ಅದ್ರ ಮೇಲೆ ಇನ್ನೊಂದು ಬಟ್ಲಿಟ್ಟು ಸ್ಟೀಮ್ ಮಾಡಿ ಬೇಯಿಸ್ಕೊಂತ ಇದ್ದೀನಿ. ಈ ತರ ಬಟ್ಲು ನಿಮ್ಮ ಹತ್ರ ಇಲ್ಲ ಅನ್ನೋ ಹಂಗಿದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಕುಕ್ಕರ್ಗೆನೆ ಡೈರೆಕ್ಟ್ ಆಗಿ ಈ ತರ ಪೀಸಸ್ನೆಲ್ಲಾನು ಹಾಕೊಂಡ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ನಾನು ಮತ್ತೆ ಹಾಕೋ ಮಸಾಲೆನೆಲ್ಲಾನು ಆ ಕುಕ್ಕರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದ್ ವಿಸಿಲ್ ಮಾತ್ರ ಬರ್ಬೇಕಷ್ಟೇನೆ, ತುಂಬಾ ಬಿಡಬಾರ್ದು. ಈಗ ನಾನು ಇದ್ರಲ್ಲಿ ಬೇಯಿಸ್ಕೊಂತ ಇದ್ದೀನಿ. ಕುಕ್ಕರಲ್ಲೂ ಕೂಡ ಸೇಮ್ ಟೇಸ್ಟೇ ಬರುತ್ತೆ, ಮಾಡ್ಕೋಬಹುದು. ಇಲ್ಲಿ ಹಾಕೋ ಬದಲು ಕುಕ್ಕರ್ ಹಾಕಿ ಮಸಾಲೆ ಎಲ್ಲ ಫಸ್ಟೇ ಹಾಕಿಟ್ಬಿಟ್ಟು ಒಂದ್ ವಿಸಿಲ್ ತಗೊಬೇಕಷ್ಟೇ. ಕುಕ್ಕರಲ್ಲಿ ಆದ್ರೆ ನಾವ್ ಇದನ್ನೀಗ ಬೇಯಿಸ್ಬಿಟ್ಟು ಆಮೇಲೆ ಉಪ್ಪು ಖಾರ ಹಾಕ್ತೀನಿ ನಾನು ಇದಕ್ಕೆ. ಫ್ರೆಂಡ್ಸ್ ನೋಡಿ, ಈಗ ನಾನು ನೀವು ನೋಡುವಾಗ ಇದನ್ನ ಹಾಕ್ತಾ ಇದ್ದೆ. ಹಾಕಿ ಈ ತರ ಕ್ಯಾಪ್ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡಿ 5 to 6 ಮಿನಿಟ್ಸ್ ಹಾಗೆ ಇಟ್ಟಿದ್ದೆ. ಈಗ ನಾನು ಬೆಂದಿದೆ ಚೆಕ್ ಮಾಡ್ತಾ ಇದ್ದೀನಿ. ನೀವು ಕುಕ್ಕರ್ ಅಲ್ಲಿ ಇಟ್ಟವಾಗ ಈಸಿ ನಿಮ್ಗೆ ಈ ತರ ಏನು ಚೆಕ್ ಮಾಡೋದೇನು ಇಲ್ಲ. ಈಗ ಇದು ಒಂದು 75% ಬೆಂದಿದೆ, ಸಾಕಿದು. ಇದು ನಾನೀಗ ನಾನು ಬೇಯಿಸ್ಕೊಂಡಿರೋ ಸುವರ್ಣಗಡ್ಡೆ ಪೀಸಸ್ನೆಲ್ಲ ಇದಕ್ಕೆ ಹಾಕೋಬಿಡ್ತಾ ಇದ್ದೀನಿ. ನೀವು 4 ಸ್ಪೂನ್ ಅಲ್ಲಿ ಸ್ವಿಚ್ ನೋಡಿದ್ರೆ ಗೊತ್ತಾಗುತ್ತೆ ಈಸಿಯಾಗಿ ಹೋಗಿದೆ ಅಂದ್ರೆ ಫುಲ್ ಬೆಂದೋಗಿದೆ ಅಂತ. ಒಂದು ಸ್ವಲ್ಪ ಈ ತರ ಸುಚ್ಚದವಾಗ ನಿಮ್ಗೆ ಫೀಲ್ ಆಗುತ್ತೆ ನಿಧಾನಕ್ಕೆ ಹೋಗಿದೆ ಅಂದ್ರೆ 75% ಬಾಯ್ಲ್ ಸಾಕು. ಮತ್ತೆ ನಾವು ಬಾಯ್ಲ್ ಮಾಡ್ತೀವಿ ಇದನ್ನ. ಇದು ನಾವು ಫ್ರೈ ಮಾಡೋವಾಗೂ ಬಾಯ್ಲ್ ಆಗುತ್ತೆ ಇದು. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕೊಂತ ಇದ್ದೀನಿ. ಸ್ಟವ್ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಇದು ಮಿಕ್ಸ್ ಮಾಡಕ್ ಅಷ್ಟೇನೆ, ಇದೇನು ಸ್ಟವ್ ಅಂಟಿಸ್ಕೊಂಡ್ ಮಾಡೋದೇನು ಬೇಡ. ಗರಂ ಮಸಾಲ ಅರ್ಧ ಸ್ಪೂನು, ಜೀರಾ ಪೌಡ್ರು 1 ಸ್ಪೂನು, ಚಿಲ್ಲಿ ಪೌಡ್ರು ಅರ್ಧ ಸ್ಪೂನು, ಧನಿಯಾ ಪೌಡ್ರು 1 ಸ್ಪೂನು, ನಿಂಬೆ ಹಣ್ಣನ್ನ ಕಟ್ ಮಾಡಿ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ, ಅದನ್ನ ಹಾಕೊಂತ ಇದ್ದೀನಿ. ಈಗ 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತೀನಿ ಇದಕ್ಕೆ. ಜಾಸ್ತಿ ಆಯಿಲ್ ಬೇಡ. ಇದನ್ನ ನಾವು ಮಿಕ್ಸ್ ಮಾಡ್ಕೋಣ. ನಿಧಾನಕ್ಕೆ ಮಿಕ್ಸ್ ಮಾಡಿ. ಎಲ್ಲ ಪೀಸಸ್ಗೂ ನಾವು ಹಾಕಿರೋ ಮಸಾಲ ಎಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ. ಕೈಯಲ್ಲಿ ಮಾಡಿದ್ರು, ಬಿಸಿ ಆದ್ಮೇಲೆ ಕೈಯಲ್ಲಿ ಮಾಡಿದ್ರು ಚೆನ್ನಾಗಾಗುತ್ತೆ. ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನ ಆದ್ರೆ ಆಗ್ಲಿ. ಈ ತರ ಎಲ್ಲ ಪೀಸಸ್ಗೂ ಮಿಕ್ಸ್ ಆಗುತ್ತೆ ಮಸಾಲ. ಈಗ ಇದನ್ನ ನಾವು ಫ್ರೈ ಮಾಡ್ಕೋಣ. ಫ್ರೆಂಡ್ಸ್, ನಾನೀಗ ಹಂಚಿಟ್ಟು ಅದನ್ನ ತುಂಬಾ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಈ ತರ ಆಯಿಲ್ ಕೂಡ ಹಾಕೋದು ಅವಶ್ಯಕತೆ ಇರೋದಿಲ್ಲ. ನಾನು ಈ ತರ ಫ್ರೈ ಮಾಡ್ಕೊಂತೀನಿ.
ಬೆಂದ್ಮೇಲೆ ಇದನ್ನ ತಿರುಗ್ಕೊಂತಾ ಇರಬೇಕು. ಇದು ನಿಮಗೆ ಒಂದು 6 ಮಿನಿಟ್ಸ್ ಇಡಿಸುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ ನಿಮಗಿದು. ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ಈಗ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ತಿನ್ಬೋದು ಇದನ್ನು. ತುಂಬ ಅನ್ನ ರಸಂ ಸೈಡ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದ್ಸರಿ ಟ್ರೈ ಮಾಡಿ, ತಿನ್ನಿ, ಎಂಜಾಯ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.